Hello everyone, welcome to ಸನ್ಮಾರ್ಗ ಕ್ಲಾಸಸ್. ದತ್ತಾಂಶಗಳ ನಿರ್ವಹಣೆ ಅಧ್ಯಾಯದ 16ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ದಾಳವನ್ನ ಒಂದು ಬಾರಿ ಉರುಳಿಸಿದಾಗ ಸಮ ಸಂಖ್ಯೆ ಪಡೆಯುವ ಸಂಭವನೀಯತೆಯು ಆಯ್ಕೆ ಎ 1/2, ಬಿ 1/6, ಸಿ 1/3, ಇ 2/3. ಓಕೆ, ಸೊ ಇಲ್ಲಿ ಮೊದಲನೇದಾಗಿ ನಾವು ಸಂಭವನೀಯತೆಯನ್ನ ಕ್ಯಾಲ್ಕುಲೇಟ್ ಮಾಡೋದಿದ್ರೆ ಸೂತ್ರ ಏನ್ ಹೇಳಿ, ಪಿ ಆಫ್ ಇ ಇಸ್ ಈಕ್ವಲ್ ಟು ಇಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಫಲಿತಗಳ ಸಂಖ್ಯೆ. ಇಲ್ಲಿ ಒಟ್ಟು ಸಾಧ್ಯತೆಗಳನ್ನ ನೋಡ್ತೀವಿ, ಎನ್ ಆಫ್ ಎಸ್. ಓಕೆ, ಒಂದು ದಾಳವನ್ನ ಉಳಿಸಿದಾಗ ನಮ್ಗೆ ಸಿಗಬಹುದಾದ ಒಟ್ಟು ಮುಖಗಳು ಎಷ್ಟು? 6 ಅಲ್ವಾ? ಅದರಿಂದ ಒಟ್ಟು ಸಾಧ್ಯತೆಗಳ ಸಂಖ್ಯೆ 6. ಈಗ ನಾವು ಅನುಕೂಲಕರ ಸಾಧ್ಯತೆಗಳನ್ನ ನೋಡ್ಬೇಕು, ಎನ್ ಆಫ್. ಸೊ ಇದು ಸಮ ಸಂಖ್ಯೆ ಬೀಳುವಂತಹ ಫಲಿತಗಳು. ದಾಳದಲ್ಲಿ ಇರುವಂತಹ ಸಮ ಸಂಖ್ಯೆಗಳು ಯಾವ್ಯಾವುದು? 2, 4, 6 ಅಲ್ವಾ? ಹಾಗಾದ್ರೆ ಇಲ್ಲಿ ಹೀಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಎಷ್ಟಾಗತ್ತೆ? 3 ಆಗತ್ತೆ. ಈಗ ಸಂಭವನೀಯತೆಯನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಪಿ ಆಫ್ ಇ ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 6 ಅಲ್ವಾ? 6. ಪಿ ಆಫ್ ಇ ಇಸ್ ಈಕ್ವಲ್ ಟು 1/2 ಬರುತ್ತೆ. ಅಂದ್ರೆ ಸಮ ಸಂಖ್ಯೆ ಪಡೆಯುವ ಸಂಭವನೀಯತೆ 1/2. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಎ ಸರಿಯಾದ ಆಯ್ಕೆ ಆಗಿದೆ. ಥ್ಯಾಂಕ್ ಯು.